ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರಾಜ್ಯದ ಹಿರಿಯ ಶಾಸಕ ಹಾಗೂ ಜನನಾಯಕ ಆರ್.ವಿ. ದೇಶಪಾಂಡೆ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕು ಅಂತ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಆಗ್ರಹ ಮಾಡಿದೆ. ನಗರದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮಂಗಳವಾರ ಸಂಜೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ಹಲವು ದಶಕಗಳ ರಾಜಕೀಯ ಅನುಭವ ಹೊಂದಿರುವ ಆರ್.ವಿ. ದೇಶಪಾಂಡೆ ಅವರ ಅರ್ಹತೆ ಹಾಗೂ ಆಡಳಿತ ಅನುಭವವನ್ನು ಪರಿಗಣಿಸಿ ಅವರಿಗೆ ಕ್ಯಾಬಿನೆಟ್ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯಿಸಿದರು. ದೇಶಪಾಂಡೆ ಅವರು ರಾಜ್ಯ ವಿಧಾನಸಭೆಯ ಹಿರಿಯ ಶಾಸಕರಾಗಿದ್ದು ಅವರ ರಾಜಕೀಯ ಮುತ್ಸದ್ದಿತನ ಮತ್ತು ಆಡಳಿತ ಸಾಮರ್ಥ್ಯ ರಾಜ್ಯಕ್ಕೆ ಅಗತ್ಯವಾಗಿದೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೇಶಪಾಂಡೆ ಅವರ ಅನುಭವವನ್ನು ಗಮನಿಸಿ ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸಬೇಕು ಅಂತ ಹೇಳಿದ್ದಾರೆ. ದೇಶಪಾಂಡೆ ಅವರು ಸ್ವತಃ ಸಚಿವ ಸ್ಥಾನಕ್ಕಾಗಿ ಯಾವುದೇ ಹೇಳಿಕೆ ಅಥವಾ ಹೋರಾಟ ನಡೆಸದಂತೆ ಸೂಚನೆ ಕೊಟ್ಟಿದ್ರು. ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಅವರಿಗೆ ಸಚಿವ ಸ್ಥಾನ ದೊರೆಯಬೇಕು ಎಂಬ ಆಶಯ ಹೊಂದಿದ್ದಾರೆ. ಅಗತ್ಯವಿದ್ರೆ ಬೆಂಗಳೂರಿನವರಿಗೂ ತೆರಳಿ ಹೋರಾಟ ಮಾಡಲು ಸಿದ್ಧರಿದ್ದೀವಿ ಅಂತ ಮೋಹನ ಹಲ್ವಾಯ್ ಹೇಳಿದ್ದಾರೆ. ತಮಗೆಲ್ಲರಿಗೂ ಸ್ವಾಗತ ಕೊಡುತ್ತಾ ಇವತ್ತೊಂದು ವಿಶೇಷ ನಮ್ಮ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಒಂದು ಸಭೆ ಮೀಟಿಂಗ್ ಅನ್ನು ಕರೆದು ಮತ್ತು ಪತ್ರಿಕಾಗೋಷ್ಠಿ ಮಾಡುವ ಅಂತ ಮಾತಾಯಿತು. ಇದಕ್ಕೆ ಒಂದೇ ಒಂದು ಕಾರಣ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ 2ನೇ ಅವಧಿಯ ಪರ್ವ ಪ್ರಾರಂಭ ಆಗಿದೆ. ಈ 2ನೇ ಅವಧಿಯ ಪರ್ವದ ನೇತೃತ್ವ ವಹಿಸಿದಂತ ನಮ್ಮ ಪಕ್ಷದ ಹಿರಿಯ ನಾಯಕರು, ಪಕ್ಷ ಸಂಘಟಕರು ಹಗಲಿರುಳು ದುಡಿದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರುವಲ್ಲಿ ದುಡಿದಂತ ಧೀಮಂತ ನಾಯಕ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಜಿ ಅವರ ನೇತೃತ್ವದಲ್ಲಿ 2ನೇ ಅವಧಿಯ ಸರ್ಕಾರ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಮೊನ್ನೆ ಸ್ವೀಕರಿಸಿದ್ದಾರೆ. ತಾವೆಲ್ಲರೂ ಕಂಡಿದ್ದೀವಿ. ಅವರ ಪ್ರಮಾಣ ವಚನ ಸ್ವೀಕಾರದ ದಿನದಂದು ಮೊದಲನೇ ಅವಧಿಯ ಲಿಸ್ಟ್ ನಲ್ಲಿ ನಮ್ಮ ಈ ಭಾಗದ ಇಡೀ ರಾಜ್ಯ ಕಂಡ ಹಿರಿಯ ನಾಯಕ ಮತ್ತು ಅನುಭವಿ ರಾಜಕಾರಣಿ, ಯಾವತ್ತು ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಅಭಿವೃದ್ಧಿ ಪರವಾಗಿ ಚಿಂತನೆ ಮಾಡುವಂತ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿಯವರ ಹೆಸರು ಮೊದಲನೇ ಹಂತದ ಲಿಸ್ಟ್ ನಲ್ಲಿ ಬರ್ತದನ್ನುವಂತ ನಾವೆಲ್ಲರೂ ಈ ಕ್ಷೇತ್ರದ ಜನತೆ ಅಂದ್ಕೊಂಡಿದ್ವಿ. ಆದರೆ ಕಾರಣಾಂತರದಿಂದ ಅಥವಾ ಜಾತಿವಾರು, ಜಿಲ್ಲಾವಾರು ಕೆಲವೊಂದು ವಿಷಯಗಳನ್ನು ಇಟ್ಟುಕೊಂಡು ಮೊದಲನೇ ಲಿಸ್ಟ್ ನಲ್ಲಿ ಬರಲಿಲ್ಲ. ಆದರೆ 2ನೇ ಲಿಸ್ಟ್ ನಲ್ಲಿ ಬಂದೇ ಬರ್ತದೆ ಅನ್ನುವಂತ ಒಂದು ಉಮ್ಮೀದದಲ್ಲಿ ನಾವೆಲ್ಲರೂ ಇದ್ದೀವಿ, ಆ ಆಶಾ ಭಾವನೆಯಲ್ಲಿದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಅವರು ರಾಜಕೀಯದಲ್ಲಿ ಪ್ರವೇಶ ಮಾಡಿದ ನಂತರ ಸುಮಾರು 45 ವರ್ಷದಲ್ಲಿ ಪ್ರತಿ ಸರ್ಕಾರದಲ್ಲೂ ಕೂಡ ಒಂದು ಖಾತೆಯನ್ನು ಸಚಿವರಾಗಿ ನಿರ್ವಹಿಸಿದಂತಹ ಅನುಭವಿ ರಾಜಕಾರಣಿಗಳು. ಅವರ ಅನುಭವವನ್ನು ಡಿ.ಕೆ. ಶಿವಕುಮಾರ್ ಜಿ ಅವರ ನೇತೃತ್ವದ ಸರ್ಕಾರದಲ್ಲಿ ಅದು ಸದುಪಯೋಗ ಪಡಿಸ್ಕೊಳ್ಬೇಕು. ಆ ಸದುಪಯೋಗ ಪಡಿಸ್ಕೊಂಡು ಈ ರಾಜ್ಯದ ಜನತೆಗೆ ಅವರ ಅನುಭವ ಹಂಚಬೇಕು ಅನ್ನುವಂಥದ್ದು ಕೂಡ ಈ ಭಾಗದ ನಾವೇನು ಆರ್.ವಿ. ದೇಶಪಾಂಡೆಜಿಯವರ 50 ವರ್ಷದಿಂದ ಅವರ ಪಕ್ಷದ ಸಂಘಟನೆ, ಅವರ ನಿಷ್ಠಾವಂತರನ್ನು ನೋಡಿಕೊಂಡು ಅವ್ರ ಜೊತೆಗೆ ಇದ್ದೀವಿ. ನಮ್ಮೆಲ್ಲರ ಆಶೆ ಇದೆ, ಆ ದೇವರ ಪ್ರಾರ್ಥನೆ ಮತ್ತು ಸರ್ಕಾರದ ಇವತ್ತಿನ ದಿನಾಂಕದ ಕೆಪಿಸಿಸಿ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ಸರ್ಜಿ ಹಾಗೂ ನಮ್ಮ ಇಡೀ ಭಾರತ ದೇಶ ಕಾಂಗ್ರೆಸ್ ಪಕ್ಷವನ್ನು ಮುಂದೆ ಕರ್ಕೊಂಡು ಹೋಗಿ ಇಡೀ ರಾಷ್ಟ್ರದ ಚುಕ್ಕಾಣಿ ಹಿಡಿಯಬೇಕೆಂದು ಕನಸು ಕಂಡಂತ ಕನಸುಗಾರ ಶ್ರೀ ರಾಹುಲ್ ಗಾಂಧೀಜಿ ಅವರು ಮತ್ತು ನಮ್ಮ ಕೇಂದ್ರದ ಹಾಗೂ ಸಿದ್ದರಾಮಯ್ಯ ಅವರು, ಇವರೆಲ್ಲರಿಗೂ ನಾವು ಮನವಿ ಮಾಡ್ಕೊಳ್ತೀವಿ. ಈ ಅನುಭವಿ ರಾಜಕಾರಣಿಯನ್ನ ತಾವು ರಾಜ್ಯದ ಜನತೆಗಾಗಿ ತಾವು ಮುಂದಿನ ಈ 2ನೇ ಅವಧಿಯ ಏನು ಲಿಸ್ಟ್ ಬಿಡುಗಡೆ ಆಗ್ತಾನುವಂತ ಮಾತು ನಡೀತಾ ಇದೆ. ಅದರಲ್ಲಿ ನಮ್ಮ ಭಾಗದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿ ಅವರು ಸಚಿವರಾಗುವಂತ ಪಟ್ಟಿಯಲ್ಲಿ ಹೆಸರು ಬರಲೇಬೇಕು ಅನ್ನುವಂತ ಆಗ್ರಹ ಕೂಡ ಮಾಡ್ತೀವಿ. ಯಾಕಂದ್ರೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಕೈ ಬಿಟ್ಟಿಲ್ಲ. ಈ ಭಾಗದ ಕ್ಷೇತ್ರ ಒಂದು ಬಾರಿ ಬಿಟ್ರೆ ಪ್ರತಿ ಬಾರಿನೂ ಈ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದೆ. ರೈತರಾಗ್ಲಿ, ಕೂಲಿ ಕಾರ್ಮಿಕರಾಗ್ಲಿ, ವ್ಯಾಪಾರಸ್ಥರಾಗ್ಲಿ, ಬಡ ಜನರಾಗ್ಲಿ ಎಲ್ಲರೂ ಕೂಡ ನಾವು ಕಾಂಗ್ರೆಸ್ ಪರವಾಗಿ ಇದ್ದೀವಿ, ಮುಂದೂ ಕೂಡ ಇರ್ತೀವಿ. ಹಾಗಾಗಿ ಆರ್.ವಿ. ದೇಶಪಾಂಡೆಜಿ ಅವರಿಗೆ ಮುಂದಿನ ಲಿಸ್ಟ್ ನಲ್ಲಿ ಅವರ ಹೆಸರು ಬರಬೇಕು, ಅವರು ಈ ರಾಜ್ಯದ ಸಚಿವರು ಆಗ್ಬೇಕು ಅಂತ ಹೇಳಿ ನಾವು ಆಗ್ರಹಿಸುತ್ತಾ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀವಿ. ನಮಸ್ಕಾರ.
ಇನ್ನು ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಬಶೀರ್ ಗಿರಿಯಾಲ್, ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾವಂಕರ್, ನಗರಸಭೆ ಮಾಜಿ ಅಧ್ಯಕ್ಷ ಅಷ್ಟಾಕ್ ಶೇಖ್, ತಸ್ವರ್ ಸೌದಾಗರ್, ಯಾಸ್ಮಿನ್ ಕಿತ್ತೂರು, ಸರಸ್ವತಿ ರಾಜಪೂತ್, ಅನಿಲ್ ದಂಡಗಲ್, ಸಂಜಯ್ ನಂದ್ಯಾಳ್ವರ್, ಮೌಲಾಲಿ ಮುಲ್ಲಾ, ರಾಮಲಿಂಗ ಜಾಧವ್, ಶಾಹಿದ್ ಪಠಾಣ್, ರುಹಿನಾ ಖತೀಬ್, ಸಪುರ ಯರ್ಗಟ್ಟಿ, ಎಂಆರ್ ನಾಯಕ, ದಿವಾಕರ್ ನಾಯಕ್ ಹಾಗೂ ಆಫ್ರಿನ್ ಕಿತ್ತೂರು ಸೇರಿ ಹಲವರು ಉಪಸ್ಥಿತರಿದ್ದರು. ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.